ಇಡೀ ವಿಶ್ವವನ್ನೇ ನಡುಗಿಸ್ತಾ ಇರುವುದು ಅಮೆರಿಕದ ಆ ಒಂದು ಹೆಸರು ಜೆಫ್ರಿ ಎಪ್ಸ್ಟೀನ್. ಎಪ್ಸ್ಟೀನ್ ಫೈಲ್ಗಳು ಬಿಡುಗಡೆಯಾದಾಗಿನಿಂದ ಜಗತ್ತಿನ ಪ್ರಭಾವಿ ವ್ಯಕ್ತಿಗಳ ನಿದ್ದೆಗೆಟ್ಟಿದೆ. ಆದರೆ ಈಗ ಈ ಬಿರುಗಾಳಿ ಭಾರತದ ಸಂಸತ್ತಿಗೂ ತಲುಪಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಈ ವಿಷಯದ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದಾರೆ. ಆ ಫೈಲ್ನಲ್ಲಿ ಭಾರತದ ಸಂಸದರ ಹೆಸರುಗಳು ಇವೆಯೇ? ಪ್ರಿಯಾಂಕಾ ಗಾಂಧಿ ಸಂಸತ್ತಿನಲ್ಲಿ ಹೇಳಿದ್ದೇನು? ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವ ಈ ಕರಾಳ ರಹಸ್ಯದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ನೈತಿಕತೆಯ ಇತಿಹಾಸದಲ್ಲಿ ಜೆಫ್ರಿ ಎಪ್ಸ್ಟೀನ್ ಪ್ರಕರಣವು ಅತ್ಯಂತ ಕರಾಳ ಮತ್ತು ಸಂಕೀರ್ಣವಾದ ಅಧ್ಯಾಯಗಳಲ್ಲಿ ಒಂದಾಗಿ ದಾಖಲಾಗಿದೆ. 2024-26 ನಡುವೆ ಅಮೆರಿಕದ ನ್ಯಾಯಾಂಗ ಇಲಾಖೆಯು ಹಂತ ಹಂತವಾಗಿ ಬಿಡುಗಡೆ ಮಾಡಿದ ಲಕ್ಷಾಂತರ ಪುಟಗಳ ತನಿಖಾ ದಾಖಲೆಗಳು ಈ ಹಿಂದೆ ಕೇವಲ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಸೀಮಿತವಾಗಿದ್ದ ಈ ಒಂದು ವಿವಾದವನ್ನು ಈಗ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಸಂಸತ್ತಿನ ಒಳಾಂಗಣಕ್ಕೂ ತಲುಪಿಸಿವೆ. ವಿಶೇಷವಾಗಿ 2025 ಕೊನೆಯಲ್ಲಿ ಜಾರಿಗೆ ಬಂದ ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಡಿಯಲ್ಲಿ ಬಿಡುಗಡೆ ಮಾಡಿದ 3 ಮಿಲಿಯನ್ಗೂ ಹೆಚ್ಚು ಪುಟಗಳ ದಾಖಲೆಗಳು ಜಾಗತಿಕ ಗಣ್ಯರ ಅಕ್ರಮ ಜಾಲವನ್ನ ಬಯಲಿಗೆಳೆದಿವೆ. ಇನ್ನು ಭಾರತದಲ್ಲಿ ಈ ವಿಷಯವು ಕೇವಲ ವಿದೇಶಿ ಸುದ್ದಿಯಾಗಿ ಉಳಿಯದೆ ಸಂಸತ್ತಿನಲ್ಲಿ ಪ್ರಿಯಾಂಕಾ ಗಾಂಧಿಯವರಂತಹ ಪ್ರಬಲ ನಾಯಕಿಯರು ಈ ಬಗ್ಗೆ ಪ್ರಶ್ನೆಯನ್ನ ಎತ್ತಿರುವುದು ಇದು ರಾಷ್ಟ್ರೀಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಭಾರತೀಯ ಸಂಸದರು ಮತ್ತು ಉನ್ನತ ನಾಯಕರ ಹೆಸರುಗಳು ಈ ಫೈಲ್ಗಳಲ್ಲಿ ಉಲ್ಲೇಖವಾಗಿರುವುದು ದೇಶದ ಅಂತಾರಾಷ್ಟ್ರೀಯ ಪ್ರತಿಷ್ಠೆ ಮತ್ತು ಆಡಳಿತಾತ್ಮಕ ಪಾರದರ್ಶಕತೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನ ಮೂಡಿಸಿದೆ. ಜೆಫ್ರಿ ಎಪ್ಸ್ಟೀನ್ ಒಬ್ಬ ಅಮೆರಿಕನ್ ಹಣಕಾಸು ಹೂಡಿಕೆದಾರನಾಗಿದ್ದು ಅಪ್ರಾಪ್ತ ಬಾಲಕಿಯರ ಕಳ್ಳ ಸಾಗಾಣಿಕೆ ಮತ್ತು ದುರ್ಬಳಕೆಯ ಜಾಗತಿಕ ಜಾಲವನ್ನ ನಡೆಸ್ತಾ ಇದ್ದ ಆರೋಪದ ಮೇಲೆ 2019ರಲ್ಲಿ ಜೈಲಿನಲ್ಲಿದ್ದಾಗಲೇ ನಿಗೂಢವಾಗಿ ಸಾವನ್ನಪ್ಪಿದ್ದ. ಸಾವಿನ ನಂತರವೂ ಆತನ ನಿಕಟವರ್ತಿಗಳು ಮತ್ತು ಆತನ ಜಾಲದಲ್ಲಿ ಭಾಗಿಯಾಗಿದ್ದ ಪ್ರಭಾವಿ ವ್ಯಕ್ತಿಗಳ ವಿವರಗಳನ್ನ ಬಹಿರಂಗ ಪಡಿಸಲೇಬೇಕು ಎಂಬ ಜಾಗತಿಕ ಒತ್ತಡ ಹೆಚ್ಚಾಯಿತು. ಇದರ ಫಲವಾಗಿ 2025 ನವೆಂಬರ್ 19ರಂದು ಅಮೆರಿಕ ಸರ್ಕಾರವು ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ಗೆ ಸಹಿ ಹಾಕಿತು. ಇದು ಡಿಸೆಂಬರ್ 19, 2025 ಒಳಗಾಗಿ ಎಲ್ಲಾ ಸಂಬಂಧಿತ ಮೇಲ್ಗಳು, ಫೋಟೋಗಳು ಮತ್ತು ತನಿಖಾ ವರದಿಗಳನ್ನು ಸಾರ್ವಜನಿಕಗೊಳಿಸುವುದನ್ನ ಕಡ್ಡಾಯಗೊಳಿಸಲಾಯಿತು. ಈ ದಾಖಲೆಗಳ ಬಿಡುಗಡೆಯು ಕೇವಲ ಅಮೆರಿಕದ ಆಂತರಿಕ ವಿಷಯವಾಗಿ ಉಳಿಯಲಿಲ್ಲ. ಇದರಲ್ಲಿ ವಿಶ್ವದ ವಿವಿಧ ದೇಶಗಳ ರಾಜಕೀಯ ನಾಯಕರು, ಬಿಸಿನೆಸ್ ಮ್ಯಾನ್ಗಳು ಮತ್ತು ಗಣ್ಯರ ಹೆಸರುಗಳು ಇರುವುದರಿಂದ ಇದು ಭೌಗೋಳಿಕ ಪ್ರಪಂಚದಾದ್ಯಂತ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ತನಿಖಾ ವರದಿಗಳ ಪ್ರಕಾರ ಎಪ್ಸ್ಟೀನ್ ವಿವಿಧ ದೇಶಗಳ ಗುಪ್ತಚರ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದ್ದ ಮತ್ತು ಗಣ್ಯರ ಮಟ್ಟದಲ್ಲಿ ಡೀಲ್ ಮೇಕರ್ ಆಗಿ ಅಥವಾ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿದ್ದ. ಈ ಹಂತಗಳಲ್ಲಿ ಬಿಡುಗಡೆಯಾದ ದಾಖಲೆಗಳು ಭಾರತೀಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿವೆ. ಏಕೆಂದರೆ ಈ ದಾಖಲೆಗಳು ಕೇವಲ ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸಂಬಂಧಗಳಲ್ಲಿನ ಅನೌಪಚಾರಿಕ ಹಸ್ತಕ್ಷೇಪಗಳ ಬಗ್ಗೆಯೂ ಮಾಹಿತಿಯನ್ನ ನೀಡ್ತಾ ಇದೆ. ಸ್ನೇಹಿತರೆ, ಎಪ್ಸ್ಟೀನ್ ಫೈಲ್ಗಳಲ್ಲಿ ಭಾರತಕ್ಕೆ ಸಂಬಂಧಿಸಿದ ಉಲ್ಲೇಖಗಳು ಸಂಕ್ಷಿಪ್ತವಾಗಿದ್ದರೂ ಅತ್ಯಂತ ವಿವಾದಾತ್ಮಕವಾಗಿವೆ. ಈ ದಾಖಲೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಮತ್ತು ಖ್ಯಾತ ಉದ್ಯಮಿ ಅನಿಲ್ ಅಂಬಾನಿಯವರ ಹೆಸರುಗಳು ಪ್ರಸ್ತಾಪವಾಗಿರುವುದು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. ಸ್ನೇಹಿತರೆ, ಬಿಡುಗಡೆಯಾದ ದಾಖಲೆಗಳಲ್ಲಿ ಜುಲೈ 9, 2017ರಂದು ಒಂದು ಇಮೇಲ್ ಪ್ರಮುಖವಾಗಿದೆ. ಈ ಇಮೇಲ್ ಅನ್ನು ಸ್ವತಃ ಜೆಫ್ರಿ ಎಪ್ಸ್ಟೀನ್ ಬರೆದಿದ್ದಾನೆ ಎಂದು ಹೇಳಲಾಗಿದ್ದು, ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ನೀಡಿದ ಅಧಿಕೃತ ಭೇಟಿಯ ಬಗ್ಗೆ ಉಲ್ಲೇಖವಿದೆ. ಜೆಫ್ರಿ ಎಪ್ಸ್ಟೀನ್ ಇಮೇಲ್ನಲ್ಲಿ ಮೋದಿಯವರು ಅಮೆರಿಕದ ಅಧ್ಯಕ್ಷರ ಲಾಭಕ್ಕಾಗಿ ಇಸ್ರೇಲ್ನಲ್ಲಿ ಡ್ಯಾನ್ಸ್ ಮಾಡಿದ್ರು ಮತ್ತು ಹಾಡು ಹೇಳಿದ್ರು ಎಂಬ ವಿಲಕ್ಷಣ ಮತ್ತು ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ್ದಾನೆ ಎಂದು ವರದಿಯಾಗಿದೆ. ಜುಲೈ 2017ರಲ್ಲಿ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಿದ್ದು ನಿಜವಾದರೂ ಆ ಭೇಟಿಯಲ್ಲಿ ಎಪ್ಸ್ಟೀನ್ ಪಾತ್ರವೇನಾದರೂ ಇತ್ತೇ ಅಥವಾ ಆತ ಕೇವಲ ತನ್ನ ಪ್ರಭಾವವನ್ನ ಪ್ರದರ್ಶಿಸಲು ಇಂತಹ ಹೇಳಿಕೆಗಳನ್ನು ನೀಡಿದ್ದಾನೆ ಎಂಬುದು ತನಿಖೆಯ ವಿಷಯವಾಗಿದೆ, ತನಿಖೆಯ ಭಾಗವಾಗಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಈ ಉಲ್ಲೇಖವನ್ನು ಒಬ್ಬ ಅಪರಾಧಿಯ ಕಸದಂತಹ ಆಲೋಚನೆಗಳು ಎಂದು ಕರೆದು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಆದರೂ ಇದು ಕೆಲಸ ಮಾಡಿದೆ, ಇಟ್ ವರ್ಕ್ಡ್ ಎಂಬ ಪದ ಪ್ರಯೋಗವನ್ನು ಎಪ್ಸ್ಟೀನ್ ಯಾವುದನ್ನ ಉದ್ದೇಶಿಸಿ ಬಳಸಿದ್ದಾನೆ ಎಂಬ ಬಗ್ಗೆ ಪ್ರತಿಪಕ್ಷಗಳು ಸ್ಪಷ್ಟನೆ ಕೋರ್ತಾ ಇವೆ, ಸ್ಪಷ್ಟನೆ ಕೊಡಿ ಅಂತ ಕೇಳ್ತಾ ಇವೆ. ಸ್ನೇಹಿತರೆ, ಮತ್ತೊಂದು ಪ್ರಮುಖ ಉಲ್ಲೇಖವು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರಿಗೆ ಸಂಬಂಧಿಸಿದೆ.
2014 ಸೆಪ್ಟೆಂಬರ್ 19ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಭೇಟಿಯ ಸಂದರ್ಭದಲ್ಲಿ ಎಫ್ಸ್ಟೀನ್ ಆಯೋಜಿಸಿದ್ದ ಎನ್ನಲಾದ ಕಾರ್ಯಕ್ರಮಗಳಿಗೆ ಹರ್ದೀಪ್ ಸಿಂಗ್ ಪೂರಿ ಅವರಿಗೆ ಆಹ್ವಾನ ನೀಡಲಾಗಿತ್ತು ಎಂದು ಮೇಲ್ ಸಂಭಾಷಣೆಗಳು ಬಹಿರಂಗಗೊಂಡಿವೆ. ಆ ಸಮಯದಲ್ಲಿ ಹರ್ದೀಪ್ ಸಿಂಗ್ ಅವರು ಭಾರತದ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದರು. ಇನ್ನು ಸ್ನೇಹಿತರೆ, ಉದ್ಯಮಿ ಅನಿಲ್ ಅಂಬಾನಿ ಮತ್ತು ಎಫ್ಸ್ಟೀನ್ ನಡುವೆ ಅಸ್ಪಷ್ಟ ವಿನಿಮಯಗಳು ನಡೆದಿವೆ ಎಂದು ಫೈಲ್ಗಳು ಸೂಚಿಸ್ತಾ ಇವೆ. ಈ ವಿನಿಮಯಗಳ ನಿಖರ ಸ್ವರೂಪ ಇನ್ನೂ ಸ್ಪಷ್ಟವಾಗದೇ ಇದ್ರೂ ಎಫ್ಸ್ಟೀನ್ ತನ್ನ ಜಾಗತಿಕ ವ್ಯವಹಾರಗಳಿಗಾಗಿ ಭಾರತೀಯ ಬಿಲಿಯನಿಯರ್ಗಳೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿದ್ದನೆಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಇದಷ್ಟೇ ಅಲ್ಲದೆ ಖ್ಯಾತ ಸಿನಿಮಾ ನಿರ್ದೇಶಕಿ ಮೀರಾ ನಾಯರ್ ಅವರು 2009ರಲ್ಲಿ ಎಫ್ಸ್ಟೀನ್ ಆಯೋಜಿಸಿದ್ದ ಸಾಮಾಜಿಕ ಕೂಟವೊಂದರಲ್ಲಿ ಭಾಗವಹಿಸಿದ್ರು ಎಂಬ ಮಾಹಿತಿಯು ದಾಖಲೆಗಳಲ್ಲಿದೆ. ಆದರೆ ಇವರ ವಿರುದ್ಧ ಯಾವುದೇ ಅಕ್ರಮ ಆರೋಪಗಳಿಲ್ಲ ಎಂಬುದು ಸ್ಪಷ್ಟಪಡಿಸಲಾಗಿದೆ. ಇನ್ನು ಸ್ನೇಹಿತರೆ, ಎಫ್ಸ್ಟೀನ್ ಫೈಲ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿದ್ದಂತೆ ಭಾರತದ ಸಂಸತ್ತಿನಲ್ಲಿ ಪ್ರತಿಪಕ್ಷಗಳು ಇದನ್ನು ಸರ್ಕಾರದ ವಿರುದ್ಧ ಪ್ರಬಲ ಅಸ್ತ್ರವನ್ನಾಗಿ ಬಳಸಿಕೊಂಡ್ವು. ವಯನಾಡಿನ ಸಂಸದೆಯಾಗಿ ಸಂಸತ್ತನ್ನ ಪ್ರವೇಶಿಸಿರುವ ಪ್ರಿಯಾಂಕಾ ಗಾಂಧಿಯವರು ಈ ವಿಷಯದಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಭಾಗವಹಿಸಿದರು. 2024ರ ಚಳಿಗಾಲದ ಅಧಿವೇಶನದಲ್ಲಿ ತಮ್ಮ ಚೊಚ್ಚಲ ಭಾಷಣದ ಮೂಲಕ ಸಂವಿಧಾನ ಮತ್ತು ಮಣಿಪುರ ವಿಷಯಗಳ ಮೇಲೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದ ಪ್ರಿಯಾಂಕಾ ಗಾಂಧಿ 2026ರ ಬಜೆಟ್ ಅಧಿವೇಶನದ ವೇಳೆಗೆ ಎಫ್ಸ್ಟೀನ್ ಫೈಲ್ಗಳ ವಿಷಯವನ್ನ ಮುಂಚೂಣಿಗೆ ತಂದರು. ಪ್ರಧಾನಿ ಮೋದಿಯವರ ಭಾಷಣವನ್ನ ಟೀಕಿಸಿದ ಇವರು ಸರ್ಕಾರದ ನೀತಿಗಳು ಕೇವಲ ಆಯ್ದ ಬಿಲಿಯನಿಯರ್ಗಳ ಪರವಾಗಿದೆ ಎಂದು ಆರೋಪಿಸಿದರು. ಎಫ್ಸ್ಟೀನ್ ಫೈಲ್ಗಳಲ್ಲಿ ಪ್ರಧಾನಿ ಮೋದಿಯವರ ಹೆಸರು ಬಂದಿರುವುದರ ಬಗ್ಗೆ ಪ್ರಿಯಾಂಕಾ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಸರ್ಕಾರದಿಂದ ಪಾರದರ್ಶಕತೆಯನ್ನ ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರವು ಇಂತಹ ಗಂಭೀರ ವಿಷಯಗಳಿಂದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಹಳೆಯ ಇತಿಹಾಸ ಅಥವಾ ನೆಹರು ಅವರ ಕಾಲದ ಪತ್ರಗಳ ಬಗ್ಗೆ ಚರ್ಚಿಸುತ್ತಿದೆ ಎಂದು ಇವರು ದೂರಿದ್ರು. ಸಂಸತ್ತಿನಲ್ಲಿ ಉದ್ಯೋಗ ಮತ್ತು ನಿರುದ್ಯೋಗದಂತಹ ಮೂಲಭೂತ ಸಮಸ್ಯೆಗಳ ಮೇಲೆ ಚರ್ಚೆ ನಡೆಯಬೇಕು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಇಂತಹ ಫೈಲ್ಗಳ ಬಗ್ಗೆಯೂ ಸರ್ಕಾರ ಮೌನ ಮುರಿಯಬೇಕು ಎಂಬುದು ಇವರ ವಾದವಾಗಿತ್ತು. ಇನ್ನು ಸ್ನೇಹಿತರೆ, ಫೆಬ್ರವರಿ 2, 2026ರಂದು ಅಂದರೆ ಇವತ್ತು ಕಾಂಗ್ರೆಸ್ ಸಂಸದ ಮಣಿಕಂ ಟ್ಯಾಗೂರ್ ಅವರು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆಯನ್ನ ಮಂಡಿಸಿದ್ರು. ಎಫ್ಸ್ಟೀನ್ ಫೈಲ್ಗಳಲ್ಲಿ ಪ್ರಧಾನಿ ಮೋದಿಯವರ ಉಲ್ಲೇಖವಿರುವ ಬಗ್ಗೆ ಸಂಸತ್ತಿನಲ್ಲಿ ಅತಿ ಬೇಗನೆ ತುರ್ತು ಚರ್ಚೆ ನಡೆಯಬೇಕು ಎಂದು ಇವರು ಒತ್ತಾಯಿಸಿದ್ರು. ಟ್ಯಾಗೂರ್ ಅವರು ಸರ್ಕಾರದ ಮುಂದೆ ಕೆಲವು ಕಠಿಣ ಪ್ರಶ್ನೆಗಳನ್ನ ಇಟ್ಟರು. ಮೊದಲನೇದು, ಎಫ್ಸ್ಟೀನ್ ದಾಖಲೆಗಳಲ್ಲಿ ಪ್ರಧಾನಿಯವರ ಹೆಸರಿರುವ ಸಂವಹನಗಳ ಸತ್ಯಾಸತ್ಯತೆಯನ್ನು ಸರ್ಕಾರ ಪರಿಶೀಲಿಸಿದೆಯೇ? ಎರಡನೆಯದು, ಜೆಫ್ರಿ ಎಫ್ಸ್ಟೀನ್ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಂದಾದರೂ ಭಾರತದ ಸರ್ಕಾರದೊಂದಿಗೆ ಸಂಪರ್ಕ ಹೊಂದಿದ್ದಾನೆಯೇ? ಮೂರನೆಯದು, 2017ರ ಪ್ರಧಾನಿಯವರ ಇಸ್ರೇಲ್ ಭೇಟಿಗೆ ಸಂಬಂಧಿಸಿದಂತೆ ಯಾವುದೇ ಅನೌಪಚಾರಿಕ ಸಮಾಲೋಚನೆಗಳನ್ನು ನಡೆಸಲಾಗಿತ್ತೆ? ಈ ಪ್ರಶ್ನೆಗಳು ದೇಶದ ಆಂತರಿಕ ಸುರಕ್ಷತೆ ಮತ್ತು ರಾಜತಾಂತ್ರಿಕ ಸಮಗ್ರತೆಗೆ ಸಂಬಂಧಿಸಿದ್ವು. ಸರ್ಕಾರವು ಕೇವಲ ವಿದೇಶಾಂಗ ಇಲಾಖೆಯ ಹೇಳಿಕೆಯ ಮೂಲಕ ಇದನ್ನು ತಳ್ಳಿಹಾಕುವ ಬದಲು ಸಂಸತ್ತಿಗೆ ಅಧಿಕೃತ ವಿವರಣೆ ನೀಡಬೇಕು ಎಂದು ಕಾಂಗ್ರೆಸ್ ಹಠ ಹಿಡಿಯಿತು. ಸ್ನೇಹಿತರೆ, ಬಿಜೆಪಿ ಪಕ್ಷವು ಎಫ್ಸ್ಟೀನ್ ಫೈಲ್ಗಳನ್ನು ವಿಶೇಷವಾಗಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಎಂದು ಕರೆದಿದೆ. ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲಾ ಅವರು ಎಫ್ಸ್ಟೀನ್ ಒಬ್ಬ ಶಿಕ್ಷೆಗೆ ಒಳಗಾದ ಅಪರಾಧಿಯಾಗಿದ್ದು ಆತನ ಫೈಲ್ಗಳಲ್ಲಿರುವ ವಿಷಯಗಳು ಯಾವುದೇ ಆಧಾರವಿಲ್ಲದ ಕಲ್ಪನೆಗಳು ಎಂದು ಹೇಳಿಕೆ ನೀಡಿದ್ದಾರೆ. ಇನ್ನು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ, ಎಫ್ಸ್ಟೀನ್ ಬರೆದ ಇಮೇಲ್ಗಳಲ್ಲಿ ಯಾವುದೇ ಅನೈತಿಕ ಚಟುವಟಿಕೆಗಳ ಬಗ್ಗೆ ಭಾರತೀಯ ನಾಯಕರ ಉಲ್ಲೇಖವಿಲ್ಲ, ಕೇವಲ ಸಭೆಗಳಿಗೆ ಆಹ್ವಾನ ನೀಡುವ ಮಾತುಗಳಿವೆ ಅಷ್ಟೇ ಎಂದು ಹೇಳಿದರು. ಕಾಂಗ್ರೆಸ್ ನಾಯಕರು ದಾಖಲೆಗಳನ್ನು ಸರಿಯಾಗಿ ಓದದೆ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಎಂದು ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸ್ನೇಹಿತರೆ, ಈ ಎಫ್ಸ್ಟೀನ್ ಫೈಲ್ಗಳ ಕುರಿತು ಆಳವಾದ ಸಂಶೋಧನೆ ನಡೆಸ್ತಾ ಇರುವ ಡ್ರಾಪ್ ಸೈಟ್ ನ್ಯೂಸ್ ಮತ್ತು ಪತ್ರಕರ್ತ ಮುರ್ತಾಜಾ ಹುಸೇನ್ ಅವರ ಪ್ರಕಾರ ಎಫ್ಸ್ಟೀನ್ ಕೇವಲ ಒಬ್ಬ ಅಪರಾಧಿಯಾಗಿರದೆ ಅಂತಾರಾಷ್ಟ್ರೀಯ ಗುಪ್ತಚರ ಸಂಸ್ಥೆಗಳ ನಡುವಿನ ಕೊಂಡಿಯಾಗಿದ್ದ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಸತ್ಯಗಳು ಹೊರಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.